विद्यादर्पणायते पंच परमेष्ठी भगवान की, बड़े बाबा आदिनाथ भगवान की, आचार्य श्री शांति सागर जी मुनि महाराज की, आचार्य गुरुदेव विद्यासागर मुनि महाराज की, आचार्य आर्जीव सागर जी मुनि महाराज की, आचार्य गुरुरत्न भूषण मुनि महाराज की, बड़े साक्षात विराजमान परम पूज्य 108 श्री महान सागर मुनि महाराज की, सिद्ध चक्र महामंडल विधान की, अष्टांग महापर्व की। ಎಂದಿನಂತೆ ಇವತ್ತು ಕೂಡ ಎಲ್ಲರ ಪ್ರವಚನಕ್ಕಾಗಿ ಬಂದಿದ್ರಿ. ಇವತ್ತು ವಿಶೇಷವಾಗಿದೆ. ದಿನ ಪ್ರವಚನ ಇರ್ತಿತ್ತು ಮಕ್ಕಳ ಸಂಸ್ಕಾರಕ್ಕಾಗಿ ಅಥವಾ ಸಿದ್ಧಚಕ್ರ ಮಹಾಮಂಡಲದ ಮಾಹಿತಿಗಾಗಿರ್ತಿತ್ತು. ಇನ್ನು ಮಾಹಿತಿ ಇಲ್ಲ, ಮಾಹಿತಿ ಕೊಟ್ಟಾಯಿತು, ಮತ್ತು ಅದರಿಂದ ಫಲ ಏನು ಸಿಗುವುದು ಮುಂದೆ. ಈಗಾಗಲೇ ಒಂದು ಪ್ರಶ್ನೆ ಬಂದಿದೆ, ಸಂಸ್ಕಾರ ಎಂದರೇನು ಸ್ಪಷ್ಟವಾಗಿ ನಮಗೆ ಹೇಳಿದೆ. ಈ ಆತ್ಮನಿಗೆ ಅನಂತ ಕಾಲದಿಂದ ಸಂಸ್ಕಾರ ಯಾವುದಾಗಿದೆ? ಧರ್ಮದ್ದು ಸಂಸಾರದ ಸಂಸ್ಕಾರವಾಗಿದೆ. ಕಾಮ ಭೋಗ ಕಥೆಯ ಸಂಸ್ಕಾರ ಈ ಆತ್ಮನ ಮೇಲೆ ಬಹಳ ಪ್ರಭಾವ ಆಗಿದೆ. ಸಂಸಾರದ್ದು ಆ ಕತೆ ಹೇಳಕ್ ಹೋದ್ರೆ ದಿನ ರಾತ್ ಸಾಕಾಗಿಲ್ಲ. ಅದೇ ಕತೆ ಎಲ್ಲಾ ಜೀವಿಗಳು ಅದನ್ನೇ ಹೇಳ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ, ಮತ್ತು ಸಂಸ್ಕಾರಿತರಾಗಿ ಸಂಸಾರದಲ್ಲೇ ಮುಳುಗ್ತಾ ಇರ್ತಾರೆ. ಸಿದ್ಧಚಕ್ರ ಮಹಾಮಂಡಲ ವಿಧಾನ ಅದಕ್ಕಾಗೆ ಮಾಡಬೇಕಾಗತ್ತೆ. ಈ ಸಂಸಾರ ಚಕ್ರದಿಂದ ಬಿಡುಗಡೆ ಆಗಲಿಕ್ಕೆ ಸಿದ್ಧಚಕ್ರ ವಿಧಾನ ಮಾಡಬೇಕು. ಹೇಳ್ತಾರೆ ಸಂಸ್ಕಾರ ಸಮ್ಯಕ್ ದರ್ಶನದ ಸಂಸ್ಕಾರ ಒಂದು ಭಾವದಲ್ಲಿ ಒಂದು ಜನ್ಮದಲ್ಲಿ ಎಲ್ಲರೂ ಆಯಿತು ಅಂತಂದ್ರೆ ಆ ಸಂಸ್ಕಾರದ ಫಲ ಸಮ್ಯಕ್ ದರ್ಶನ ಆತ್ಮನಲ್ಲಿ ಉದಯ ಆಗಿ ಅಥವಾ ನಾಶ ಆಯ್ತು ಅಂತ ತಿಳ್ಕೊಳ್ರಿ. ಆ ಸಂಸ್ಕಾರದ ಫಲ ಸಂಸಾರದ ಅಂತ ಆಗೋದು ನಿಶ್ಚಿತ ಆಗುತ್ತದೆ. ಭವ್ಯ ಜೀವ ಅಂತ ಹೇಳಿ ಆ ಜೀವದ್ದು ಪರಿಚಯ ಆಗುತ್ತೆ. ಯಾವ ಜೀವಕ್ಕೆ ಇಲ್ಲಿ ತನಕ ಆ ಒಂದು ಸಂಸ್ಕಾರ ಆಗಿಲ್ಲ, ಸಮ್ಯಕ್ ದರ್ಶನ ಉತ್ಪನ್ನ ಆಗಿಲ್ಲ, ಆ ಜೀವ ಭವ್ಯನೋ ಅಭವ್ಯನೋ ಪರೀಕ್ಷೆ ಮಾಡೋದೇ ಆಗಿದೆ. ಈಗ ನೀವೆಲ್ಲರಲ್ಲಿ ನಮ್ಮನ್ನು ಹೆಂಗ್ ಪರೀಕ್ಷೆ ಮಾಡೋದು? ಕೇವಲ ಜ್ಞಾನಿ ಅಂತಿಲ್ಲ, ಕೇವಲ ಜ್ಞಾನಿ ವಿಷಯ ಐತೆ. ಹೊರಗಿಂದ ಪರೀಕ್ಷೆ ಮಾಡಿದ್ರೆ ಅಂದಾಜಿಂದ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬಹುದು. ನಮಗೆ ನಿಜವಾದ ದೇವಶಾಸ್ತ್ರ ಗುರುಗಳ ಮೇಲೆ ಶ್ರದ್ಧಾ ಐತೆ ಇಲ್ಲೋ ಇನ್ನು ಪರೀಕ್ಷೆ ಮಾಡ್ಕೋಬಹುದು. ಶ್ರದ್ಧಾ ಐತೆ ಅಂತಂದ್ರೆ ನಮ್ಮಲ್ಲಿ ಸಮ್ಯಕ್ ದರ್ಶನ ಐತೆ. ಶ್ರದ್ಧಾ ಇಲ್ಲ, ಇನ್ನು ನಾವು ಅಜ್ಞಾನದಲ್ಲಿ ಇದ್ದೀವಿ, ತಿಳ್ಕೊಂಡಿಲ್ಲ, ಪ್ರಯತ್ನ ಪಟ್ಟಿಲ್ಲ ಅಂತಂದ್ರೆ ನಮಗೂ ಅನುಮಾನ ಇರ್ತದೆ ಸಮ್ಯಕ್ ದರ್ಶನ ಆಗಿತ್ತು ಇಲ್ಲ. ಈ ಸಂಸ್ಕಾರ ನಾವು ಅನಾದಿ ಕಾಲದಿಂದ ಪಡ್ಕೊಂತ ಬಂದೀವಿ. ನಿತ್ಯಾತ್ವದಿಂದನೇ ಪಂಚಮ ಕಾಲದಲ್ಲಿ ಜನ್ಮ ತಗೊಳ್ಳುವಂತ ಮನುಷ್ಯ ನಿಯಮದಿಂದ ನಿತ್ಯಾತ್ವದಿಂದ ಹೋಗ್ತಾರೆ. ಇದು ಶಾಸ್ತ್ರದ ವಾಣಿ, ನಮ್ದಲ್ಲ, ದಿನವಾಣಿ ಇದೆ. ಪಂಚಮ ಕಾಲದಲ್ಲಿ ಹುಟ್ಟುವಂತ ಮನುಷ್ಯ ನಿಯಮದಿಂದ ಮಿಥ್ಯಾತ್ವದ ಜೊತೆಯಲ್ಲೇ ಹೋಗ್ತಾನೆ. ಯಾಕ? ಅದು ಹಿಂದಿನ ಜನ್ಮದ ಸಂಸ್ಕಾರ. ಮಿಥ್ಯಾತ್ವದ ತಗೊಂಡೇ ಬರ್ತಾನ ಅವನ ಜೊತೆಗೆ. ಅವಾಗ ಇಲ್ಲಿ ಬಂದು ಹೆಂಗ್ ಸಮ್ಯಕ್ ದರ್ಶನ ಆಗ್ತದೆ ಅಂತ ನಿಮ್ಗೆ ಪ್ರಶ್ನೆ ಇರ್ಬೋದು. ಸಮ್ಯಕ್ ದರ್ಶನ ಇಂಥ ಗುರುಗಳಿಂದ ಆಗ್ತದೆ. ಎರಡು ಪ್ರಕಾರ ಸಮ್ಯಕ್ ದರ್ಶನ ಆಗ್ತವೆ, ಒಂದು ಅಧಿಗಮಜ, ಮತ್ತೊಂದು ನಿಸರ್ಗಜ. ಈಗ ಪಂಚಮ ಕಾಲದಲ್ಲಿ ಆಗೋದು ಅಧಿಗಮಜ ಸಮ್ಯಕ್ ದರ್ಶನ ಆಗುತ್ತೆ. ಪರ ಉಪದೇಶದಿಂದ ನಿಜವಾದ ಮೇಲೆ ಶ್ರದ್ಧಾ ಇಟ್ಟು, ನಿಜವಾದ ಮೇಲೆ ವಿಶ್ವಾಸ ಇಟ್ಟು ಗುರುಗಳ ಹೇಳಿದ್ದನ್ನ ಕೇಳ್ಕೊಂತ ನಡೀತಾ ಇದ್ದಂತ ಸಮ್ಯಕ್ ದರ್ಶನ ಅವ್ರ ಗುರುಗಳಿಂದ ಆಗ್ತದೆ.
ಗುರುಗಳಿಂದ ಆಗುವಂತಹ ಸಮ್ಯಗರ್ಶನಕ್ಕೆ ಅಧಿಗಮ ಸಮ್ಯಗರ್ಶನ ಅಂತ ಹೇಳ್ತಾರೆ. ಇದು ಸಂಸ್ಕಾರದಿಂದನೇ ಆಗುವುದು. ಸಂಸ್ಕಾರ ಬಹಳಷ್ಟು ಪ್ರಕಾರ ಇದೆ. ಕುಸಂಸ್ಕಾರ ಆಗ್ತದೆ, ಸುಸಂಸ್ಕಾರ ಆಗ್ತದೆ. ಯಾರ ಜೊತೆಗೆ ನಾವು ಹೆಂಗೆ ಒಡನಾಟ ಮಾಡ್ತೀವಿ, ಸತ್ಸಂಗತಿ ಮಾಡಿದ್ರೆ ಸುಸಂಸ್ಕಾರ ಆಗತ್ತೆ, ಕುಸಂಗತಿ ಮಾಡಿದ್ರೆ ಕುಸಂಸ್ಕಾರ ಆಗುತ್ತೆ. ಕುಸಂಸ್ಕಾರದಿಂದ ಜೀವ ಜನ್ಮ ಜನ್ಮಾಂತರದಲ್ಲಿ ದುಃಖ ಅನುಭವ ಮಾಡ್ತದೆ. ಸತ್ಸಂಗತಿಯಿಂದ ಜೀವ, ಸುಸಂಸ್ಕಾರದಿಂದ ಜೀವ ಮುಂದಿನ ಜನ್ಮವನ್ನು ಸುಖಿಯಾಗಿ ಮಾಡ್ಕೊಳ್ತದೆ. ಮುಂದಿನ ಜನ್ಮ ಸುಖಿ ಆಗ್ಬೇಕು, ದುಃಖಿ ಆಗ್ಬೇಕು. ನಿಮಗೆ ಈ ವಾಣಿಗೆ ನಿಮ್ಗೆ ಗೊತ್ತಾಗುತ್ತೆ ನಾವು ಯಾವ್ದ್ರನ್ನ ಸಂಸ್ಕಾರ ಪಡ್ಕೋಬೇಕು, ಯಾರು ಸತ್ಸಂಗತಿ ಮಾಡಬೇಕು, ಯಾರ ಸಂಸ್ಕಾರ ನಮಗೆ ಒಳ್ಳೇದು ತಿಳ್ಕೊಳ್ಳಿ. ಭಗವಂತರ ವಾಣಿ ನೀವು ಅದು ಮಾಡಿ ಇದು ವಾಣಿ ಅಂತ ಹೇಳಲ್ಲ. ಇದು ಈ ಒಳ್ಳೆ ರಸ್ತೆ ಐತೆ, ಇದು ಕೆಟ್ಟ ರಸ್ತೆ ಐತೆ ಹೇಳ್ತಾರೆ. ಯಾವ ರಸ್ತೆಗೆ ಹೋಗೋದು ತಯಾರು ಮಾಡ್ಕೊಳ್ಳೋದು ನಿಮ್ಮದೇ ಇರ್ತದೆ. ಭಗವಂತರಿಗೆ ಎಷ್ಟೋ ಪ್ರಶ್ನೆ ಬರ್ತಾ ಇರ್ತಾವೆ. ಆ ಪ್ರಶ್ನೆಗೆ ಅನೇಕಾಂತ ರೂಪದಿಂದ ಉತ್ತರ ಸಿಗ್ತಾ ಇರ್ತದೆ ಭವ್ಯ ಜೀವಿಗಳಿಗೆ. ಆ ಉತ್ತರದಿಂದ ಆ ಜೀವಿಗಳು ತಿಳ್ಕೊಂಡು ತಮ್ಮ ಸಮೀಚೀನ ಮಾರ್ಗವನ್ನು ಹಿಡ್ಕೊಂಡು ಕಲ್ಯಾಣ ಮಾಡ್ಕೊಂಡು ಹೋಗ್ತದೆ. ಸಂಸ್ಕಾರ ಭಗವಂತರಿಂದ, ಗುರುಗಳಿಂದ, ಜಿನವಾಣಿಯಿಂದ ಭವ್ಯಾತ್ಮನಿಗೆ ಸಂಸ್ಕಾರ ಆಗ್ತಾ ಇರ್ತದೆ. ನಿಮ್ಮೆಲ್ಲರಿಗೆ ಹಿಂದಿನ ಜನ್ಮದಲ್ಲಿ ಸ್ವಲ್ಪ ಸಂಸ್ಕಾರ ಇರ್ಬೋದು, ಅದಕ್ಕಾಗಿ ಗುರುಗಳ ಮೇಲೆ ಶ್ರದ್ಧಾ ಆಗ್ತಾ ಇದೆ, ಅವರ ವಾಣಿ ಮೇಲೆ ಶ್ರದ್ಧಾ ಆಗ್ತಾ ಇದೆ, ಶಾಸ್ತ್ರ ಗುರುಗಳ ಮೇಲೆ ಶ್ರದ್ಧಾ ಆಗ್ತಾ ಇದೆ. ಇದು ಹಿಂದಿನ ಜನ್ಮದ ಸಂಸ್ಕಾರ. ಯಾವ ಜನ್ಮದಲ್ಲಿ ಮಾಡಿದ್ರು ಸ್ವಲ್ಪ ಏನೋ ಸಂಸ್ಕಾರ ಇರುತ್ತಲ್ಲ, ಈ ಜನ್ಮದಲ್ಲಿ ಎಲ್ಲಿ ಬೇಕಾದ್ರೆ ಜೀವ ಇರಲಿ, ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಯಾವುದರ ಜೀವ ಭೇಟಿ ಆಯ್ತು, ಮಹಾರಾಜನಿಗೆ ಭೇಟಿ ಆಯ್ತು ಅಂತಂದ್ರೆ ಆ ಜೀವ ಒಂದೇ ದರ್ಶನದಿಂದನೇ ಸುಧಾರಣೆ ಆಗ್ತಾ ಹೋಗ್ತದೆ. ಎಷ್ಟೋ ಉದಾಹರಣೆಗಳಿವೆ. ಆಚಾರ್ಯ ಶಾಂತಿ ಸಾಗರ್ ಮಹಾರಾಜ, ಪಾಯ ಸಾಗರ್ ಮಹಾರಾಜ ಮೊದಲ ದರ್ಶನದಿಂದನೇ ಅವ್ರ ಜೀವನವೇ ಬದಲಾಗಿ ಬರ್ತಾ ನಿಯಮ ತಗೊಂಡು ಮುನಿ ಆದರು. ಅದಕ್ಕಾಗಿ ಎಷ್ಟೋ ಜೀವದ ಉದಾಹರಣೆಗಳು ಪುರಾಣ ಗ್ರಂಥದಲ್ಲಿ ಬರ್ತಾ ಇರ್ತವೆ. ನಮ್ದು ನಿಮ್ದು ಅದೇ ತರ ಇದೆ. ಹಿಂದಿನ ಜನರಲ್ಲಿ ಎಷ್ಟೋ ಜನ್ಮಾಂತರದಿಂದ ಗುರುಗಳ ಸಂಸ್ಕಾರ ಇರ್ಬೋದು. ಈಗ ಸ್ವಲ್ಪದರಲ್ಲೇ ನಮ್ಮ ಗುರುಗಳ ಮೇಲೆ ಶ್ರದ್ಧಾ ಬರ್ತೈತೆ, ಅವ್ರ ವಾಣಿ ನಮಗೆ ನಿಜ ಅಂತ ತಿಳಿತಾ ಇದೆ. ನಾವು ಆ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಭಾವನೆ ಮಾಡ್ತಾ ಇದ್ದೀವಿ. ನಮ್ಮ ಹಿಂದಿನ ಜನ್ಮದ ಸಂಸ್ಕಾರ. ಇವತ್ತು ಸಿದ್ಧಚಕ್ರ ಮಹಾಮಂಡಲ ವಿಧಾನದ ಪ್ರಥಮ ದಿವಸ, ಮೊದಲನೇ ವಲಯವನ್ನ ಪೂಜೆ ಮಾಡುವಂತ ಸೌಭಾಗ್ಯ ನಿಮಗೆಲ್ಲರಿಗೂ ಸಿಕ್ಕಿದೆ. ಮುನಿ ಮಹಾರಾಜರ ಮುಖಾಂತರದಿಂದ, ಆಚಾರ್ಯರ ಮುಖಾಂತರದಿಂದ ಬೀಜಾಕ್ಷರವನ್ನ ಕೇಳ್ತಾ ಭಗವಂತರ ಚರಣಗಳಲ್ಲಿ ಸಮೋಚರಣದಲ್ಲಿ ಅರ್ಘ್ಯ ಏರಿಸುವಂತ, ಪೂಜೆ ಮಾಡುವಂತ, ಭಕ್ತಿ ಮಾಡುವಂತ ಸೌಭಾಗ್ಯ ನಿಮಗೆ ನಮಗೆಲ್ಲರಿಗೂ ಸಿಗ್ತಾ ಇದೆ. ಇದೇ ತರ ಈ ಒಂದು ಸಿದ್ಧಚಕ್ರ ಮಹಾಮಂಡಲ ವಿಧಾನದಲ್ಲಿ ಎಷ್ಟೋ ಭವ್ಯ ಜೀವಿಗಳು ತಮ್ಮ ಜೀವನವನ್ನ ಸುಸಂಸ್ಕಾರ ಮಾಡಿಕೊಂಡು ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಂಡು ಸಂಸಾರದಲ್ಲೂ ಕೂಡ ಸುಖಿಯಾಗಿದ್ದಾರೆ. ಸಂಸಾರ ಪಾರು ಮಾಡಿಕೊಂಡು ಸಿದ್ಧ ಭಗವಂತರಾಗಿ ಅನಂತ ಸುಖದಲ್ಲಿ ಮಗ್ನರಾಗಿದ್ದಾರೆ ಅನಂತ ಜೀವಿ. ಅದೇ ತರ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಸಿದ್ಧಚಕ್ರ ವಿಧಾನದಲ್ಲಿ ಶ್ರೀಪಾಲ ಮೈನ ಸುಂದರಿಯ ಕಥೆ ಇದರಲ್ಲಿ ಜೋಡ್ಕೊಂಡಿದೆ. ಮಹಾರಾಜರು ಅಂತ ಇದ್ರು, ಮಹಾರಾಜರೇ ಪ್ರಯತ್ನ ಮಾಡಿದ್ರೆ ಈ ಸಿದ್ಧಚಕ್ರ ವಿಧಾನ ಅಂತಿಮ ದಿವಸ ಒಂದು ನಾಟಕ ಮಾಡಿ ತೋರಿಸ್ಬೋದು ಸಂಕ್ಷಿಪ್ತ. ಹಳೆಯಂಗಡಿಯವರು ನಾಟಕದಲ್ಲಿ ಬಹಳ ಪ್ರಸಿದ್ಧ ಇದ್ದಾರೆ. ನೀವು ಸ್ವಲ್ಪ ಇಟ್ಕೊಂಡ್ರೆ ಸಾಕು, ಅವ್ರು ಮುಂದೆ ಹೋಗಿ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಆದರೂ ಕೂಡ ಈ ನಾಟಕ, ನೃತ್ಯ, ಪೂಜೆ ಯಾಕೆ ಮಾಡಬೇಕು ಅಂತಂದ್ರೆ ಇದು ಆತ್ಮನಲ್ಲಿ ಅಶುಭದಿಂದ ಶುಭದ ತನಕ ಬರಲಿಕ್ಕೆ, ಸಂಸ್ಕಾರ ಮಾಡ್ಕೊಳ್ಳಿಕ್ಕೆ. ಇಂದು ಈ ಭವ್ಯ ಜೀವಿಗಳು, ಮಹಾಸತಿಯರು, ಮಹಾಪುರುಷರು ಈ ಒಂದು ಧರ್ಮ ಸಂಸ್ಕಾರದಿಂದ ಹಿಂಗಾಗಿ ಹೋದ್ರು ಅಂತ ತೋರಿಸಿ ಮತ್ತೊಂದು ಜೀವಿಗಳಿಗೆ
ಭಾವನೆ ಮಾಡಲಿಕ್ಕೆ, ನಾನು ಸಹಿತ ಧರ್ಮ ಮಾಡಬೇಕು ಅಂತ ಭಾವನೆ ಹುಟ್ಟಲಿಕ್ಕೆ ಸರಿ ಇದೆ. ಅದ್ರ ಪುರ್ಸೊತ್ತು ಯಾರಿಗೈತಿ? ಪುರ್ಸೊತ್ತಿಲ್ಲ. ನಾಟಕ ಹೆಂಗದು? ಆದ್ರೂ ಕೂಡ ನಾ ಇಚ್ಛೆ ಪಡ್ತೀನಿ, ನಿಮ್ಗೆಲ್ಲರಿಗೂ ಇಚ್ಛೆ ಇದ್ರೆ ನೀವೇ ತಯಾರು ಮಾಡಿ ಒಂದು ದಿವಸ ಮಹಾರಾಜರ ಮುಂದೆ ಆ ಒಂದು ಪ್ರಾಕ್ಟೀಸ್ ಅನ್ನು ತೋರಿಸಿ ಸರಿ ಆಯ್ತು ಅಂದ್ರೆ ಇದೇ ಸ್ಟೇಜಲ್ಲಿ ಮಾಡಕ್ ಬರ್ತದೆ. ತಯಾರು ಮಾಡಿ, ಸ್ವಲ್ಪ ಪುರುಷಾರ್ಥ ಆಗ್ತದೆ. ಯಾವುದು ಪುರುಷಾರ್ಥ ಇಲ್ಲದೆ ಯಾವುದು ಕೆಲಸ ಆಗಂಗಿಲ್ಲ. ತಯಾರು ಮಾಡಿ, ಹೋಗಿ ಗೊತ್ತಿಲ್ಲ. ಸ್ವಲ್ಪ ನಾವು ರಾತ್ರಿ ಅಂತೂ ಮಾತಾಡಂಗಿಲ್ಲ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ತಾರೆ. ದಿನದಲ್ಲಿ ನಿಮಗೂ ಪುರ್ಸೊತ್ತಿಲ್ಲ, ಹೆಂಗಾಗೋದು? ನೀವೇ ಪ್ರಾಕ್ಟೀಸ್ ಮಾಡಿ. ನಿಮಗೆ ರಾತ್ರಿ ಮೌನ ಇಲ್ಲಲ್ಲ, ಪ್ರಾಕ್ಟೀಸ್ ಮಾಡಿ. ಮಹಾರಾಜ್ ಹತ್ರ ಸ್ವಲ್ಪ ಪ್ರಾಕ್ಟೀಸ್ ತೋರಿಸಿ, ಆಕ್ಷನ್ ತೋರಿಸಿ ಸರಿ ಐತೆ ಅಂತಂದ್ರೆ ಓಕೆ ಮಾಡಿ ಹೋಗಿ ಸರ್. ಅಷ್ಟು ದಿವಸ ಭಾಳ ಚಲೋ ಆಗ್ತದೆ. ಸಿದ್ಧಚಕ್ರ ಮಹಾಮಂಡಲ್ ಪ್ರಥಮವಾಗಿ ಆಗ್ತಾ ಇದೆ. ಆ ಪ್ರಥಮವಾದಂತಹ ಸಿದ್ಧಚಕ್ರ ಮಹಾಮಂಡಲ ಅಂದ್ರೆ ನಾವು ಮೈನಸುಂದರಿ ಶ್ರೀಪಾದರಾಜನ ನಾಟಕವೂ ಕೂಡ ಮಾಡಿದ್ದೇವೆ ಅಂತ ನೆನಪಿರ್ತದೆ. ಸ್ವಲ್ಪ ತ್ರಾಸ ಆಗ್ತದೆ. ತ್ರಾಸನ್ನ ಮಾಡ್ಕೊಂಡು ಧರ್ಮ ಎಲ್ಲಾ ಸಂಸಾರ ಕೂಡ ನಡೆಸ್ಲಿಕ್ಕೆ ತ್ರಾಸ ಆಗ್ತದೆ. ತ್ರಾಸ ಅಂತ ಬಿಟ್ಟರೆ ನಡೆಯುತ್ತೆ. ಬಿಡ್ತೀರಿ, ಮನೇಲಿ ಆರಾಮಿಲ್ಲ, ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊ ಹೋಗ್ಬೇಕು, ತ್ರಾಸ ಆಗತ್ತೆ ಅಂತ ಸಂಸಾರ ಬಿಟ್ಟು ಓಡೋಗ್ತೀರಿ. ಇಲ್ಲ, ಮಾಡ್ಕೊಂತೀರಿಲ್ಲ. ಧರ್ಮದ ಕಾರ್ಯ ಐತಿ, ತ್ರಾಸ ಆಗ್ತದೆ, ಮಾಡಬೇಕು. ಇದು ಮುಂದೆ ಜೀವಕ್ಕೆ ಸಂಸ್ಕಾರ ಆಗ್ತದೆ. ಮೈನಾಸುಂದರಿ ಒಂದು ಜೈನ್ ಕುಲದಲ್ಲಿ ಹುಟ್ಟಿ ತನ್ನ ಜೀವನದಲ್ಲಿ ಬಹಳ ಪ್ರಭಾವವನ್ನು ತೋರಿಸಿದ್ದು. ಪ್ರಭಾವ ಅಂದ್ರೆ ಧರ್ಮದಲ್ಲಿ ಪ್ರಭಾವನೆ ಮಾಡಿದ್ರು. ಮೈನಾಸುಂದರಿ, ಸುರಸುಂದರಿ ಇಬ್ಬರು ಅಕ್ಕ ತಂಗಿಯರು. ಯಾರಿದ್ರು? ಮೈನಾಸುಂದರಿ ಮತ್ತೆ ಸುರಸುಂದರಿ. ಇದಕ್ಕಿಂತ ಮುಂಚೆ ಚಂಪಾಪುರ ನಗರದಲ್ಲಿ ರಾಜ ಹರಿದಮನ್ ಮತ್ತು ವೀರದಮನ್ ಇಬ್ಬರು ಅಣ್ಣ ತಮ್ಮಂದಿರಿದ್ರು. ವೀರದಮನನ ಮಗ, ಹರಿದಮನನ ಮಗನ ಹೆಸರು ಶ್ರೀಪಾಲ ಅಂತ ಇತ್ತು. ಚಂಪಾಪುರ ನಗರದಲ್ಲಿ ಆ ಒಂದು ಕಾಲದಲ್ಲಿ ಹರಿದಮನ ರಾಜ ಬಹಳ ವೀರ ಸೂರನಾಗಿದ್ದ. ಪ್ರಜೆಗಳನ್ನ ಮಕ್ಕಳಂಗೆ ಪಾಲನೆ ಮಾಡ್ತಿದ್ದ. ಮಾಡ್ತಾ ಒಂದ್ ದಿವಸ ಅವನಿಗೆ ಯಾವುದೋ ಕಾರಣದಿಂದ ಸಂಸಾರ ಜಂಜಟದಿಂದ ಪಾಪದಿಂದ ದೂರ ಆಗ್ಬೇಕು ಅಂತ ವಿಚಾರ ಮಾಡಿ ವೈರಾಗ್ಯ ಬಂತು. ದೀಕ್ಷಾ ತಗೊಂಡು ಹೋಗ್ತಾನೆ. ಮಗನಿಗೆ ರಾಜ್ಯವನ್ನು ಕೊಟ್ಟು. ಮಗ ಯಾರು? ಶ್ರೀಪಾಲ. ಶ್ರೀಪಾಲನಿಗೆ ರಾಜ್ಯ ಪಟ್ಟವನ್ನು ಕಟ್ಟಿ ತಾನು ದೀಕ್ಷೆ ತಗೊಂಡು ಹೋಗ್ತಾನೆ. ಸಂಯಮಿ ಆಗ್ತಾನೆ. ಶ್ರೀಪಾಲನ ಚಿಕ್ಕಪ್ಪ ವೀರದಮನ ಕೂಡ ರಾಜ್ಯದಲ್ಲಿ ಇರ್ತಾನೆ. ಕರೆ ಶ್ರೀಪಾಲ್ ರಾಜ ಆದ್ರೆ ಶ್ರೀಪಾಲರು ಕೂಡ ತಂದೆ ಆಗಿ ಪ್ರಜೆಗಳನ್ನ ಬಹಳ ಸುಖದಲ್ಲಿಟ್ಟಿದ್ದ. ಎಲ್ಲರನ್ನೂ ತನ್ನ ವಶದಲ್ಲಿ ಮಾಡ್ಕೊಂಡಿದ್ದ. ಅಷ್ಟೊಂದು ಪ್ರೀತಿಯಿಂದ ನೋಡ್ತಿದ್ದ. ಇಷ್ಟು ಪ್ರಭಾವನೆ ಆಗಿತ್ತು ರಾಜ್ಯದಲ್ಲಿ. ಶ್ರೀಪಾಲನನ್ನ ಬಿಟ್ಟು ಒಂದು ನಿಮಿಷನೂ ಕೂಡ ಅಲಗಾಡ್ತಿಲ್ಲ ಪ್ರಜೆಗಳು. ಅವನ ಆಜ್ಞೆಯಲ್ಲಿ ಇರ್ತಿದ್ರು. ಅಷ್ಟೊಂದು ಪ್ರೀತಿಯಿಂದ ನೋಡ್ಕೊಂತಿದ್ದ. ಎಲ್ಲರನ್ನು ಸುಖವಾಗಿಟ್ಟಿದ್ದ. ಯಾವುದೋ ಹಿಂದಿನ ಜನ್ಮದ ಅಶುಭ ಕರ್ಮದ ಉದಯದಿಂದ ಶ್ರೀಪಾಲ ರಾಜನಿಗೆ ವ್ಯಾಧಿ ಶುರುವಾಯಿತು. ಏನಾಯ್ತು? ವ್ಯಾಧಿ, ಆದಿ, ಉಪಾಧಿ. ಇವು ಸಂಸಾರಕ್ಕೆ ಕಾರಣ. ವ್ಯಾಧಿ ಶುರು ಆದ ನಂತರ ಸ್ವಲ್ಪ ಇತ್ತು. ಹಂಗೆ ಜಾಸ್ತಿ ಆಗ್ತಾ ಉದುಂಬರ ಕುಷ್ಠ ರೋಗ ಇರ್ತದೆ. ಉದುಂಬರ ಅಂದ್ರೆ ಹತ್ತಿ ಹಣ್ಣಿಗೆ ಉದುಂಬರ ಅಂತ ಹೇಳ್ತಾರೆ. ಹತ್ತಿ ಹಣ್ಣು ಇರ್ತ ನೋಡಿರಿ, ಹಣ್ಣಾಗಿ ಕೆಳಗ್ ಬಿತ್ತು ಅಂದ್ರೆ ಮರದ ಕೆಳಗೆ ಹೋಗಕ್ಕಾಗಲ್ಲ. ಅಷ್ಟೊಂದು ಕೊಳತು ಮಾಂಸ ಕಂಡಂಗಾಗುತ್ತೆ. ಆ ಥರ ಶರೀರ ಕೊಳತು ಬೆಳಕಿಡಿತು. ನಗರದಲ್ಲಿ ಯಾರೂ ಮೂಗು ಒಡ್ಡಿ ನಿಲ್ಲಕ್ ಸಾಧ್ಯ ಇಲ್ಲ. ಅಷ್ಟೊಂದು ವಾಸನೆ ಬರಕಡಿತು. ಶ್ರೀಪಾಲ ರಾಜ ತನ್ನ ಅರಮನೆಯಲ್ಲೇ ಇರಕ್ಕೆ ಶುರು ಮಾಡಿದ. ಜನಗಳು ಯಾರ್ಯಾರು ಸೇವಕಂತ ಹೋಗ್ತಿರೋ ಅವರಿಗೂ ರೋಗ ಶುರುವಾಯ್ತು. ಅಂಟು ರೋಗದು ಯಾರನ್ನು ಬಿಟ್ಟಿಲ್ಲ. ಎಲ್ಲ ಆ ಶ್ರೀಪಾಲನ್ ಬಿಟ್ಟಿರೋಕ್ಕೂ ಆಗುತ್ತಿಲ್ಲ. ಅಷ್ಟೊಂದು ಹಚ್ಕೊಂಡಿದ್ರು ಅವರು. ಯಾರ್ಯಾರು ಸೇವಾ ಮಾಡಕ್ ಹೋಗ್ತಿದ್ರು ಅವರಿಗೆಲ್ಲ ಕುಷ್ಠ ರೋಗ ಆಗ್ತಾ ಬಂದು ಒಬ್ಬರಿಗೆಲ್ಲ ಇಬ್ಬರಿಗೆಲ್ಲ 700 ಜನರಿಗೆಲ್ಲ ಆಯ್ತು. ಮಿತ್ರರಿಗೆ
ಊರಲ್ಲಿ ಅವ ಅಲ್ಲಿ ಬಸ್ತಿಯ ಮಂದಿರದ ಹತ್ರ ಇದ್ರೆ ಇಲ್ಲಿ ವಾಸನೆ ಬರ್ತಿತ್ತು. ಇಷ್ಟೊಂದು ಕೆಟ್ಟ ವಾಸನೆ. ಅವಾಗ ಪ್ರಜೆಗಳು ಬಹಳ ದುಃಖಿಯಾದರು, ಎಲ್ಲರೂ ರೋಗಿ ಆಗ್ತಾ ಬಂದ್ರು. ಹಿರಿಯರ ಹತ್ರ ಕೂಡಲೇ ಚರ್ಚೆ ಆಯಿತು, ಏನ್ ಮಾಡೋದು ಇನ್ನು. ಎಲ್ಲರೂ ಹೋಗಿ ವೀರದಮನನ್ನ ಕೇಳಿಕೊಂಡ್ರು, ಅವನು ಚಿಕ್ಕಪ್ಪನನ್ನ. ಹೀಗಾಗಿದೆ ರಾಜನಿಗೆ, ಪ್ರಜೆಗಳೆಲ್ಲ ಬಹಳ ದುಃಖಿ ಇದ್ದಾರೆ, ನೀನಾದ್ರೂ ಸ್ವಲ್ಪ ಮುಂದೆ ಆಗಿ ನೋಡಿ ವಿಚಾರ ಮಾಡಿ ಅಂತ ಕೇಳ್ಕೊಂತಾರೆ. ಅವು ವೀರದಮನ ಶ್ರೀಪಾಲನ ಹತ್ರ ಹೋಗಿ ಹೇಳ್ತಾನೆ, ನೀನಂತೂ ರಾಜ ಇಲ್ಲಿ, ನಿನಗೆಲ್ಲ ಗೊತ್ತಿದೆ, ಆದರೆ ನಿನಗೆ ಈ ರೋಗ ಬೆನ್ನದ್ರಿಂದ ಪ್ರಜೆಗಳು ಬಹಳ ದುಃಖಿಯಾಗಿದ್ದಾರೆ, ಇದಕ್ಕಾಗಿ ಏನಾದರೂ ಉಪಾಯ ಹುಡುಕ್ಬೇಕಲ್ಲ ಅಂತ ಕೇಳ್ತಾರೆ. ಹೌದು, ನಾನು ಬಹಳ ದುಃಖಿಯಾಗಿದ್ದೀನಿ, ನನ್ನ ರೋಗಕ್ಕಾಗಲ್ಲ, ನನ್ನ ಪ್ರಜೆಗಳಿಗಾಗಿ ನಾನು ದುಃಖಿಯಾಗಿದ್ದೀನಿ, ಇದರಿಂದ ಏನಾದರೂ ಉಪಾಯ ಹುಡುಕ್ಬೇಕಂತಂದ್ರೆ ನೀವೇ ಇದ್ದೀನಿ ಚಿಕ್ಕಪ್ಪ ಅವರೇ ಅಂತ ಹೇಳ್ತಾನ. ನಾನೇನ್ ಮಾಡೋದು, ನೀನು ರಾಜ ಇದ್ದೀನಿ, ನಿನಗೆ ರಾಜ ಕೊಟ್ಟಿದ್ದಾರೆ ರಾಜರು. ಆಯ್ತು, ನಾ ರಾಜ ಇದ್ದೇನೆ, ನಾನು ಇಲ್ಲಿ ತನಕ ವಾಪಸ್ ಬರಂಗಿಲ್ಲ ನಿರೋಗಿಯಾಗಿ, ಅಲ್ಲಿ ತನಕ ನಾನು ನಿನಗೆ ರಾಜ್ಯವನ್ನ ಕೊಡ್ತಾ ಇದ್ದೀನಿ, ಪ್ರಜೆಗಳನ್ನ ಸುಖಿಯಾಗಿಡಿ, ನಾ ಇವತ್ತಿನಿಂದಲೇ ಈ ರಾಜ್ಯವನ್ನು ಬಿಟ್ಟು ಹೊರಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಯಾರು? ಶ್ರೀಪಾಲ ರಾಜ. ಅದಕ್ಕೆ ವೀರದಮನ ಅವ ಒಪ್ಕೊಂಡು ತನ್ನ ರಾಜ್ಯವನ್ನು ಒಪ್ಪಿಸ್ಕೊಂತಾನೆ, ತಗೊಳ್ತಾನೆ, ತಾನು ಸಿಂಹಾಸನ ಮೇಲೆ ಕೊಡ್ತಾನೆ. ಅವತ್ತೇ ಸಂಜೆ ಶ್ರೀಪಾಲ ರಾಜ ಏನಿದ್ದ ರಾಜ್ಯವನ್ನ ತ್ಯಾಗ ಮಾಡಿ 700 ಜನ ಮಿತ್ರರನ್ನ ಕರ್ಕೊಂಡು ಹೊರಗೆ ಬಿಡ್ತಾರೆ. ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಗುಡ್ಡ, ಕಾಡು, ನಗರ ಎಲ್ಲ ಪಾರ್ ಮಾಡ್ತಾ 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 ಹಂಗೆ ಕಾಡ್ ಯಾತ್ರೆ ಮಾಡ್ತಾ ಹೊಂಟಾರ. ಅವ್ರ ಪುಣ್ಯ ದುಡಿಯಿಂದ ಎಲ್ಲೆಲ್ಲೆಲ್ಲೆಲ್ಲೋ ಆಹಾರ ದೊರೀತಿತ್ತು, ತಂದು ಕೊಡ್ತಿದ್ರು ಜನ. ಹಂಗೆ ಹೋಗ್ತಾ ಬರ್ತಾರೆ. ಚಂಪಾಪುರ ನಗರದಿಂದ ಎಲ್ಲಿ ಬರ್ತಾರೆ? ಉಜ್ಜಯಿನಿ ನಗರದ ಕಡೆಗೆ ಬರ್ತಾರೆ. ಉಜ್ಜಯಿನಿ ನಗರದ ರಾಜ್ಯದ ಹೊರಬಾಗಿಲಿನಲ್ಲಿ ಒಂದು ಪೌಪಾಲ ರಾಜ್ಯದ ಒಂದು ಉದ್ಯಾನವನ ಇರ್ತದೆ. ಪೌಪಾಲ ರಾಜ್ಯ ಆಳ್ತಿರ್ತಾನೆ. ಆ ಉದ್ಯಾನವನದಲ್ಲಿ ಬಂದು 700 ಕುಷ್ಠರೋಗಿ ಜೊತೆಯಲ್ಲಿ ಶ್ರೀಪಾಲ ಬಂದು ಅಲ್ಲಿ ತಂಗುತ್ತಾನೆ. ಅಲ್ಲಿ ತನ್ನ ಬಿಡಾರವನ್ನ ಬಿಡ್ತಾನೆ. ಅಷ್ಟರಲ್ಲಿ ಈ ಕಡೆ ಉಜ್ಜಯಿನಿ ನಗರದಲ್ಲಿ ಆ ಕಥೆಯಲ್ಲಿ ಇರ್ತೀವಿ, ಶುರು ಮಾಡೋಣ ಈಗ. ಉಜ್ಜಯಿನಿ ನಗರದಲ್ಲಿ ಯಾವ ರಾಜ ಇದ್ದ ನೆನ್ಪಿಡ್ರೆ? ನೀವು ನಾಟಕ ಮಾಡ್ಲಿಕ್ಕೆ ಕತೆ ಹೇಳ್ತಾ ಇದ್ದೀನಿ. ನಾಟಕ ಅಂದ್ರೆ ಸುಮ್ಮನೆ ನಾಟಕ ಅಲ್ಲ, ಇಲ್ಲಿ ಸ್ಟೇಜಲ್ಲಿ ಮಾಡ್ಲಿಕ್ಕೆ. ಉಜ್ಜಯಿನಿ ನಗರದಲ್ಲಿ ಯಾವ ರಾಜ ಇದ್ದ? ಬಹುಪಾಲ್. ಯಾರಿದ್ದ? ನೆನ್ಪಿಟ್ಕೊಳ್ಳಿ. ಚಂಪಾಪುರ ನಗರದಲ್ಲಿ ಯಾವ ರಾಜ ಇದ್ದ? ಶ್ರೀಪಾಲ್. ಶ್ರೀಪಾಲ್ ಯಾರಿಗೆ ಕೊಟ್ಟು ಬಂದ ರಾಜ್ಯವನ್ನ? ವೀರದಮನ, ಚಿಕ್ಕಪ್ಪನಿಗೆ. ಹೌದಲ್ಲ? ನೆನ್ಪಿಟ್ಕೊಳ್ಳಿ, ಪಾಠ ಇದಾವೆಲ್ಲ. ಈ ಬಹುಪಾಲ್ ರಾಜನಿಗೆ ಗಂಡು ಮಕ್ಕಳು ಇರ್ಲಿಲ್ಲ. ಇಬ್ಬರೇ ಹೆಣ್ಮಕ್ಳು. ಅವ್ರು ಯಾರ? ಪಿಂಕು ಮೈನಾ ಸುಂದರಿ, ಸುರಸುಂದರಿ ದೊಡ್ಡವಳು, ಮೈನಾ ಸುಂದರಿ ಚಿಕ್ಕವಳು. ಸಾಮಾನ್ಯ ಬಾಲಿಕೆಯರೆಲ್ಲ ಬಹಳ ಸುಂದರ ಇದ್ರು, ಬಹಳ ಅವ್ರ ಹೆಸರಿಗಿಂತ ಮಿಗಿಲಾಗಿದ್ರು. ಅಷ್ಟು ಸುಂದರ ಇದ್ರು. ದೇವ್ ಅಪ್ಸರೆ ರಂಗೆ ಕಾಣ್ತಿದ್ರು, ದೇವ್ ಕನ್ಯಾ ರಂಗೆ ಕಾಣ್ತಿದ್ರು ಇಬ್ರು. ಬೆಳೀತಾ ಬಂದಂಗೆ ಅವರು ವಿದ್ಯಾಭ್ಯಾಸದ ಸಮಯವಾಯಿತು. ತಾಯಿ ತಂದೆ ಇಬ್ಬರು ವಿಚಾರ ಮಾಡ್ತಾರೆ, ಈ ನಮ್ಮ ಮುದ್ದು ಮಕ್ಕಳನ್ನ ಎಲ್ಲಿ ಕಲಿಸೋನೋ, ಎಲ್ಲಿ ಸಂಸ್ಕಾರ ಹಾಕೋನೋ, ಇವರು ಎಲ್ಲಿ ಧರ್ಮವನ್ನು ಕಲಿಸೋನೋ, ಎಲ್ಲಿ ವಿದ್ಯಾಭ್ಯಾಸ ಆಗ್ಬೇಕು ಇವರಿಗೆ. ಗಂಡು ಇವರೇ, ಹೆಣ್ಣು ಇವರೇ, ನಮ್ಗೆ ಎಲ್ಲವನ್ನು ಕಲಿಸ್ಬೇಕಲ್ಲ. ರಾಜ್ಯದಲ್ಲಿ ಯುದ್ಧ ಮಾಡೋದನ್ನು ಕಲಿಸ್ಬೇಕು, ಕುದುರೆ ಆನೆ ಓಡಿಸೋದನ್ನು ಕಲಿಸ್ಬೇಕು, ಅಶ್ವವಿದ್ಯಾ ಗಜವಿದ್ಯಾ ಎಲ್ಲ ಕಲಿಸ್ಬೇಕು. ಎಲ್ಲಿ ಕಲಿಸೋಣ ಅಂತ ಹೇಳ್ತಾರೆ, ಮಾತಾಡ್ತಾ ಇರ್ತಾರೆ. ಅವಾಗ ಒಂದು ನಿರ್ಣಯಕ್ಕೆ ಬರ್ತಾರೆ, ಇವರನ್ನ ಯಾವುದು ಗುರುಗಳ ಹತ್ರ ಕಲಿಸೋದು. ಅವಾಗ ದೊಡ್ಡವಳನ್ನ ಕೇಳ್ತಾರೆ, ನೀ ಎಲ್ಲಿ ವಿದ್ಯಾ ಕಲಿಬೇಕಂತ ಇಚ್ಛಾ ಪಟ್ಟಿದ್ದೀವಿ? ಅವ್ರಂತ ನೀವು ಎಲ್ಲಿ ಕಲಿಸ್ಕೊಡ್ತಿರೋ ನಾವು ಕಲಿತೀವಿ ಅಂತ ಹೇಳ್ತಾರೆ. ಅವಾಗ ತಂದೆ ಒಬ್ಬ ವೈಶ್ಯ ಗುರುಗಳನ್ನ ಕರೆಸಿ
ಆ ವಯಸ್ಸಿನ ಗುರುಗಳ ಹತ್ರ ಸುರಸುಂದರಿಯನ್ನ ಕಳಿಸ್ಕೊಡ್ತಾನೆ. ಅವನಿಗೇನ್ ಬೇಕಾದ್ನೆಲ್ಲ ಕೊಟ್ಟು, ಗುರು ದಕ್ಷಿಣೆ ಅವ್ರಿಗೆ ಕಳಿಸ್ಲಿಕ್ಕೆ ಏನೇನು ಕೊಡ್ತಾರೋ ಅದನ್ನೆಲ್ಲ ಕೊಟ್ಟು ಈ ಮಗಳನ್ನ ಕರ್ಕೊಂಡು ಹೋಗಿ ಎಲ್ಲಾ ವಿದ್ಯೆಯನ್ನ ಕಲಿಸಿ ಸಂಸ್ಕಾರಿತವಾಗಿ ಮಾಡಿ ನಮ್ಮ ಮನೆಗೆ ಕರ್ಕೊಂಡ್ ಬಿಡು ಅಂತ ಅವ್ರಿಗೆ ಒಪ್ಪಿಸ್ತಾರೆ. ನೀವಾಗ ಒಪ್ಪಿಸ್ತೀರಿ? ಗುರುಕುಲ ಈಗ ಇಲ್ಲೇ ಇಲ್ಲ, ಎಲ್ಲ ಹೋದ್ರು ಬಹಳ ಕಠಿಣಾಗೈತಿ. ಆಚಾರ್ಯಗಳು ಇದೇ ಒಂದು ಹಿಂದಿನ ಗುರುಕುಲದ ಸಂಸ್ಕಾರ ಮಾಡ್ಲಿಕ್ಕಾಗಿ ಏನ್ ತಂದಿದ್ದಾರೆ? ಪ್ರತಿಭಾ ಸ್ಥಳಿ ಅಲ್ಲಿ ಕಲಿತಿದ್ದಾರೆ. ಎಲ್ಲರೂ ಸುರಸುಂದರಿ ಆಗಿ ಬರ್ತಾರಲ್ಲಿ, ಮೈನಾ ಸುಂದರಿ ಆಗಿ ಬರ್ತಾರ. ಸುಧಾಸಾಗರ ಮಹಾರಾಜ ಹೇಳ್ತಾರೆ, ಇದು ಪ್ರತಿಭಾ ಸ್ಥಳಿ ಅಲ್ಲ, ಇದು ಶೀತಗಳ ಸ್ಥಳಿ. ಇಲ್ಲಿ ಶೀತ ತಯಾರಾಗ್ತಾರೆ, ಇಲ್ಲಿ ಮೈನಾ ಸುಂದರಿ ತಯಾರಾಗ್ತಾಳೆ ಅಂತ ಒಂದು ಧಾರ್ಮಿಕ ಸ್ಥಳ ಇದೆ. ಎಲ್ಲಿ? ಜಬಲ್ಪುರ, ಲಲಿತ್ಪುರ, ಇಂದೂರ, ಡೋಂಗರಗಡ, ರಾಮಟೀಕ 5 ಸ್ಥಾನದಲ್ಲಿ ಪ್ರತಿಭಾ ಸ್ಥಳಿ ನಡೀತಾ ಇದೆ. ಜೈನ್ ಸಮಾಜದ 2000 ವಿದ್ಯಾರ್ಥಿನಿಯರು ಅಲ್ಲಿ ಕಲಿತಾ ಇದ್ದಾರೆ. ಲೌಕಿಕ ಶಿಕ್ಷಣ ಜೊತೆಯಲ್ಲಿ ಧಾರ್ಮಿಕ ಶಿಕ್ಷಣವನ್ನು ಕೂಡ ಕಲಿತಿದ್ದಾರೆ. ಧಾರ್ಮಿಕ ಶಿಕ್ಷಣ ಏನು ಅದನ್ನೇ ಹೇಳ್ಕೊಡಲ್ಲ, ಎಲ್ಲ ಲೌಕಿಕ ಶಿಕ್ಷಣ ಎಷ್ಟು ಬೇಕು ನಿಮ್ಮ ಸ್ಕೂಲ್ ಕಾಲೇಜಲ್ಲಿ ಅದನ್ನೆಲ್ಲ ಹೇಳಿ ಮನೆಯಲ್ಲಿ ಹೆಂಗಿರ್ಬೇಕು ಅದನ್ನು ಸಹಿತ ಕಲಿಸ್ತಾರೆ. ಏನ್ ಕಲಿಸ್ತಾರೆ? ರೊಟ್ಟಿ ಮಾಡೋದ್ರಿಂದ ಹಿಡಿದು, ರೊಟ್ಟಿ ಬಡಿಸೋದ್ರಿಂದ ಹಿಡಿದು, ಕರಾಟೆ ಯುದ್ಧ ಮಾಡೋದ್ರಿಂದ ಹಿಡಿದು, ಗಾಡಿ ಹೊಡೆಯೋದ್ರಿಂದ ಹಿಡಿದು, ತಂದೆ ಮನೆಗೆ ಹೆಂಗಿರ್ಬೇಕು, ಗಂಡನ ಮನೆಗೆ ಹೆಂಗಿರ್ಬೇಕು, ಅಲ್ಲಿ ಅತ್ತೆ ಮಾವನ ಜೊತೆ ಹೆಂಗಿರ್ಬೇಕು, ಇಲ್ಲಿ ತಂದೆ ತಾಯಿ ಜೊತೆ ಹೆಂಗಿರ್ಬೇಕು, ಇದನ್ನು ಕೂಡ ಸಂಸ್ಕಾರ ಅಲ್ಲ ಆಗ್ತಾರೆ. ಎಲ್ಲಿ? ಅಲ್ಲಿ ಕಲಿಸೋರು ಎಲ್ಲ ಬ್ರಹ್ಮಚಾರಿಣಿ ದೀದಿಯರು, 2 ಪ್ರತಿಮಾಧಾರಿ ಇದ್ದಾರೆ ಅವರು. ಮತ್ತು ₹1 ಪಗಾರ ಸಹಿತ ಅವರೇ ಪ್ರಿನ್ಸಿಪಲ್, ಅವರೇ ಎಲ್ಲ ಹೆಡ್ ಮಾಸ್ಟರ್, ಎಲ್ಲ ಅವರೇ. ₹1 ಸಹಿತ ಅವಳಂಗಿಲ್ಲ ಪಗಾರ. ಇಷ್ಟೊಂದು ಸಮಾಜಕ್ಕೆ ಲಾಭ ಕೊಡ್ತಾ ಇದ್ದಾರೆ. ಮತ್ತೆ ಈ ಕಡೆ ಮೈನಾ ಸುರಸುಂದರಿಯನ್ನ ಗುರುಗಳ ಹತ್ರ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟ ನಂತರ ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಶುರು ಆಗ್ತದೆ. ಬಹಳ ದಿವಸ ಆದ ನಂತರ ಮೈನಾ ಸುಂದರಿ ಕೂಡ ವಿದ್ಯಾಭ್ಯಾಸಕ್ಕೆ ಸಮಯ ಬರ್ತದೆ. ಅವ್ರ ತಂದೆ ತಾಯಿ ಅವಳನ್ನು ಕೇಳ್ತಾರೆ, ಎಲ್ಲಿ ಹೋಗಿ ವಿದ್ಯಾ ಕಲಿಯೋಳಮ್ಮ ನೀನು? ನಾನು ಜೈನ ಗುರುಗಳ ಹತ್ರ ವಿದ್ಯಾ ಕಲಿಬೇಕಂತ ಇಚ್ಛಾ ಮಾಡೀನಿ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಮೈನಾ ಸುಂದರಿ. ಹೇಳಿದ ನಂತರ ಈಗ ಒಬ್ಬರು ಆಚಾರ್ಯರ ಹತ್ರ ಕರ್ಕೊಂಡು ಹೋಗಿ ಮಗಳನ್ನ ನಮೋಸ್ತು ಮಾಡಿಸಿ ಅವರ ಆಶೀರ್ವಾದ ಕೊಡಿಸಿ ಮಹಾರಾಜ ಹತ್ರ ಬೇಡ್ಕೊಂತಾರೆ. ಹೇ ಗುರುದೇವ್, ನಿಮ್ಮ ಚರಣದಲ್ಲಿ ನಮ್ಮ ಮಗಳು ವಿದ್ಯಾ ಕಲಿಬೇಕಂತ ಇಚ್ಛಾ ಪಡ್ತಾ ಇದ್ದಾಳೆ, ತಾವು ಆಶೀರ್ವಾದ ಕೊಡ್ಬೇಕು, ಇವಳಿಗೆ ವಿದ್ಯಾ ಕೊಡಬೇಕು ಅಂತ ಬೇಡ್ಕೊಂತಾರೆ. ಅವ್ರು ಆಶೀರ್ವಾದ ಕೊಡ್ತಾರೆ. ಹೇಳ್ತಾರೆ, ಮುನಿಗಳು, ಆಚಾರ್ಯರು, ಉಪಾಧ್ಯಾಯರು ಒಬ್ಬೊಬ್ಬ ಸ್ತ್ರೀಗೆ ಕ್ಲಾಸು, ಒಬ್ಬೊಬ್ಬ ಸ್ತ್ರೀಗೆ ವಿದ್ಯೆ ಕಲಿಸಕ್ ಬರಂಗಿಲ್ಲ, ಸಾಮೂಹಿಕ ಹೇಳ್ಬೋದು. ಅದಕ್ಕಾಗಿ ನನ್ನ ಆಶೀರ್ವಾದ ಇದೆ, ನಿಮ್ಮ ಮಗಳು ಕಲಿಬೇಕಂತ ಇಚ್ಛೆ ಪಡ್ತಾಳಲ್ಲೋ, ಆಶೀರ್ವಾದ ಇದೆ, ನಾನು ಎಲ್ಲಿ ಹೇಳ್ತೀನಿ ಅಂತ ತಗೊಂಡೋಗಿ ವಿದ್ಯೆ ಕಲಿಸಿ. ಎಲ್ಲಿ ಕರ್ಕೊಂಡು ಹೋಗೋದು ಹೇಳ್ತೀನಿ ಅಂತ, ನಿಮ್ಮ ಆಶೀರ್ವಾದದಿಂದ ಕಲಿಯೋದೈತೆ. ಆಯ್ತು, ಆರಿಕೆ ಮಾತಾಜಿ ಹತ್ರ ತಗೊಂಡೋಗ್ಬಿಡ್ರಿ. ಅವರೊಂದು ಆರಿಕೆ ಹೆಸರು ಹೇಳ್ತಾರೆ. ಅಲ್ಲಿ ತಗೊಂಡೋಗಿ ಮೈನಾ ಸುಂದರಿಯನ್ನು ಅವರಿಗೆ ಒಪ್ಪಿಸಿ ಯಾವ್ಯಾವ ವಿದ್ಯೆ ಕಲಿಸ್ಬೇಕು ಅಂತ ಹೇಳಿ ಬರ್ತಾರೆ. ಅವಾಗ ಮೈನಾ ಸುಂದರಿ ಕೂಡ ವಿದ್ಯಾ ಶುರು ಆಗುತ್ತೆ. ಆರಿಕೆ ಹತ್ರ ಏನ್ ವಿದ್ಯೆ ಕಲಿಬೇಕು ಅದನ್ನೆಲ್ಲ ಕಲಿತಾಳೆ. ಹೊರಗೆ ಹೋಗಿ ಆರಿಕೆ ಮಾತಾಜಿ ಅವರಿಗಾಗಿ ಗುರುಗಳನ್ನ ಇಟ್ಟಿರ್ತಾರೆ. ಎಲ್ಲಾ ವಿದ್ಯೆ ಕಲಿತಾರೆ. ಯುದ್ಧ ಮಾಡೋದು, ಸಂಘರ್ಷ ಮಾಡೋದು, ರಾಜ್ಯ ಹೆಂಗ್ ನಡೆಸ್ಬೇಕು, ಆನೆ ಕುದುರೆ ಜೊತೆ ಯುದ್ಧ, ಅವ್ರು ತಗೊಂಡ ಅದ್ರ ಜೊತೆ ಯುದ್ಧ ಮಾಡುವಂತ, ಜನರ ಜೊತೆ ಯುದ್ಧ ಮಾಡುವಂತ ಎಲ್ಲದೂ ಕಲಿಸ್ತಾರೆ. ಮತ್ತೆ ಸಂಸ್ಕಾರವನ್ನು ಹಾಕ್ತಾರೆ. ಮನೆಯಲ್ಲಿ ಹೆಂಗಿರಬೇಕು, ತಂದೆ ತಾಯಿ ಜೊತೆಗೆ, ಹೊರಗಡೆ ಹೋದಾಗ ಯಾರ ಜೊತೆ ಹೆಂಗಿರ್ಬೇಕು, ಮದುವೆ ಆಯ್ತು ಅಂದ್ರೆ ಅತ್ತೆ ಮಾವನ ಜೊತೆ ಹೆಂಗಿರ್ಬೇಕು, ಇದನ್ನೆಲ್ಲವನ್ನು ಮಾತಾಜಿ ಸಂಪೂರ್ಣವಾಗಿ ವಿದ್ಯೆ ಸ್ವಲ್ಪ ದಿವಸದಲ್ಲೇ ಕಲಿಸ್ತಾರೆ.
ಇಬ್ಬರಿಗೂ ವಿದ್ಯಾಭ್ಯಾಸ ಆಗ್ತದೆ. ಸುರಸುಂದರಿ ವಿದ್ಯಾಭ್ಯಾಸ ಆಗಿ ತಂದೆ ಮನೆಗೆ ಬರ್ತಾಳೆ. ಬಂದ ನಂತರ ಅವಳನ್ನ ನೋಡಿ ಬಹಳ ಖುಷಿ ಆಗ್ತಾರೆ ತಂದೆ ತಾಯಿ. ಸ್ವಲ್ಪ ದಿವಸ ಆದ ನಂತರ ಮೈನಾಸುಂದರಿಯು ಸಹಿತ ಮನೆಗೆ ಬರ್ತಾಳೆ ವಿದ್ಯಾಭ್ಯಾಸ ಕಲಿತು. ಮನೆಗೆ ಬಂದ ನಂತರ ಅವಳಿಗೆ ಇದ್ದಂತ ಸಂಸ್ಕಾರ ಇಬ್ಬರಲ್ಲೂ ಬಹಳ ವ್ಯತ್ಯಾಸ ಇತ್ತು. ಅದು ಹೇಳ್ತಾರಲ್ಲ, ಯಾವ ಗುರುಗಳ ಹತ್ರ ಹೆಂಗ್ ಕಲಿತಾರಲ್ಲ ಆ ತರ ಅವರು ತಯಾರಾಗ್ತಾರೆ. ಸಂಸ್ಕಾರ ಹಿಂಗೆ ಈಗ ಪ್ರಶ್ನೆ ಬಂದಿತ್ತಲ್ಲ ನೋಡ್ರಿ, ಅದು ಹಿಂಗೈತಿ. ಅವ್ರು ಜೈನ್ ಗುರುಗಳ ಹತ್ರ ಕಲ್ತವ್ರು ಹೆಂಗಿದ್ರು, ನೀವೀಗ ಕಾಲೇಜ್ ಸ್ಕೂಲ್ ಕಲಿತೀರಿ, ಅಲ್ಲಿ ಏನ್ ಸಿಗ್ತದೆ, ಪ್ರತಿಭಾ ಸ್ಥಳ ಏನ್ ಸಿಗ್ತದೆ, ಅವರನ್ನ ಇವರನ್ನ ಇಬ್ಬರನ್ನ ತಲೆ ಮಾಡಿ ನೋಡ್ರಿ, ಅವರಲ್ಲಿ ಗೊತ್ತಾಗುತ್ತೆ. ಅವಾಗ ಮೈನಾಸುಂದರಿ ಮನೆಗೆ ಬಂದ ನಂತರ ಅಲ್ಲಿ ಗುರುಗಳ ಹತ್ರ ಏನ್ ಕಲ್ತಿದ್ಲು, ಜೈನ್ ಗುರುಗಳ ಹತ್ರ ಆ ಕ್ರಿಯವನ್ನ ಮಾಡಕತ್ರು. ಏನ್ ಮಾಡ್ತಿದ್ಲು, ಅಲ್ಲಿ ಏನ್ ಕಲ್ಸಿದ್ರು, ದಿನ ಮಂದಿರಕ್ಕೆ ಹೋಗೋದು, ನೀರು ಬಾಯಿಗೆ ಹಾಕದೆ ಮುಂಜಾನೆ ಎದ್ದ ತಕ್ಷಣ ಶುಚೀಭೂತರಾಗಿ ದಿನ ಮಂದಿರಕ್ಕೆ ಅಷ್ಟು ದ್ರವ್ಯ ತಗೊಂಡು, ಬಂಗಾರ ಬೆಳ್ಳಿ ತಾಟಿನಲ್ಲಿ ಅಷ್ಟು ದ್ರವ್ಯಗಳನ್ನ ಸಜಾವಟ ಮಾಡಿಕೊಂಡು ಶೃಂಗಾರ ಮಾಡ್ಕೊಂಡು ತಗೊಂಡೋಗಿ ಜಿನೇಂದ್ರ ಭಗವಂತನ ಪೂಜೆ ಮಾಡೋದು. ಅದಾದ ನಂತರ ಅಭಿಷೇಕ ಪೂಜೆ ಆಗ್ತಾ ಇದೆ. ಪೂಜಾ ನೋಡಿ, ಪೂಜೆ ಆದ ನಂತರ ದಂಡೋದಕ್ಕೆ ತಗೊಂಡು ತಾನೂ ತಗೊಳ್ಳೋದು, ಮನೆಯವರಿಗೂ ಕೂಡ ತಗೊಂಡು ಬಂದು ಕೊಡೋದು. ಆಮೇಲೆ ಸ್ವಾಧ್ಯಾಯ ಮಾಡೋದು. ಪ್ರಥಮಾನಿಯೋಗ, ಕರ್ಣಾನಿಯೋಗ, ಚರಣಾನಿಯೋಗ, ದ್ರವ್ಯಾನಿಯೋಗ ಎಲ್ಲಾ ಶಾಸ್ತ್ರ ಸ್ವಾಧ್ಯಾಯ ಮಾಡಿ ಎಲ್ಲಾ ಸಂಸ್ಕಾರ ಅವರಿಗೆ ಹಾಕಿದ್ರು. ಹಾಗೆ ನಡೀತಾ 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 ಬಹಳಷ್ಟು ದಿವಸ ಆಯ್ತು. ಒಂದು ದಿವಸ ರಾಜನ ದೃಷ್ಟಿಯಲ್ಲಿ ಸುರಸುಂದರಿ ಬೀಳ್ತಾಳೆ. ಅಪ್ಪನ ದೃಷ್ಟಿಯಲ್ಲಿ ಸುರಸುಂದರಿಗೆ ಕೇಳ್ತಾರ. ಅವರು ಏನ್ ಕೇಳ್ತಾರ ಗೊತ್ತಾ, ಮಗಳೇ, ನಿನ್ನನ್ನು ಒಂದು ಒಳ್ಳೆಯ ವರವನ್ನ ಹುಡುಕಿ ನಿನ್ನನ್ನು ಮದುವೆ ಮಾಡ್ಬೇಕಂತ ಮಾಡೀವಿ. ನಿನಗೆ ಯಾವ ದೇಶದ ರಾಜ ಇಷ್ಟ ಇದ್ದಾನೆ ಅದನ್ನ ಹೇಳ್ಬಿಡು, ನಾನು ನಿನಗೆ ಅವ್ರ ಜೊತೆಗೆ ಮದುವೆ ಮಾಡ್ತೀನಿ. ಬಹಳ ಇಚ್ಛೆ ಆಗಿದೆ ನಮಗೆ, ನಿನಗೂ ಕೂಡ ಮದುವೆಯ ಪ್ರಾಯ ಬಂದಿದೆ ಅಂತ ಕೇಳ್ತಾನೆ. ರಾಜ ಕೇಳ್ತಾನೆ. ಸುರಸುಂದರಿ ಹೇಳ್ತಾಳೆ, ಅಪ್ಪಾಜಿ ಅವರೇ, ನಿಮ್ಮಂತ ರಾಜನ ತಂದೆ ಇರುವಾಗ ನಾನು ಯಾಕೆ ವಿಚಾರ ಮಾಡಲಿ, ಆದ್ರೂ ಕೂಡ ನೀವು ಹೇಳ್ತೀರ ಅಂತ ಅಂದ್ರೆ ನನಗೆ ಈ ದೇಶದ ರಾಜ ಇಚ್ಛೆ ಇದ್ದಾನೆ ಅಂದ್ಬಿಡ್ತಾನೆ. ಆವಾಗ ಅವನನ್ನ ಕರೆಸಿ ಸುರಸುಂದರಿಯನ್ನ ಎಷ್ಟು ಜೋರಾಗಿ ಮದುವೆ ಮಾಡ್ತಾರಂತಂದ್ರೆ, ನಗರದಲ್ಲೆಲ್ಲ ಪಂಚ ಕಲ್ಯಾಣ ಇದು ಹಂಗೆ ಆ ತರ ಮದುವೆ ಮಾಡ್ತಾರೆ. ಚಕ್ರವರ್ತಿ ವಿವಾಹ ರೂಪದಲ್ಲಿ ಮಾಡ್ತಾರೆ. ವಿವಾಹ ಆಗ್ತದೆ. ಸುರಸುಂದರಿ ಗಂಡನ ಮನೆಗೆ ಹೋಗ್ತಾಳೆ. ಸ್ವಲ್ಪ ದಿವಸ ಆದ ನಂತರ ಮೈನಾಸುಂದರಿ ನಂಬರ್ ಬರ್ತವೆ. ಮೈನಾಸುಂದರಿಗೆ ಕೂಡ ಪೌಪಾಲ್ ರಾಜ ಕರೆದು ಕೇಳ್ತಾನೆ, ಮೈನಾಸುಂದರಿ, ನಿನ್ನ ಅಕ್ಕನಂತೂ ಜೋರ್ದಾರ್ ಮದುವೆ ಮಾಡಿ ಕಳಿಸ್ಕೊಟ್ಟೆವು, ನೀನು ಇದೆಯಲ್ಲ ಮದುವೆ, ನೀನು ಕೂಡ ಯಾವ ದೇಶದ ರಾಜನ ಮದುವೆ ಆಗ್ಬೇಕಂತ ಇಚ್ಛೆ ಇದೆಯೋ ಆ ದೇಶದ ರಾಜನನ್ನು ಹೇಳು ಅಂತ ಕೇಳ್ತಾನೆ. ಮೈನಾಸುಂದರಿ ಗುರುಗಳ ಹತ್ರ ಕಲ್ತು ಬಂದವಳು, ಸಂಸ್ಕಾರಿತಳಾದವಳು, ಹೇಳ್ತಾಳೆ, ಪಿತಾಜಿ ಅವರೇ, ಬಹಳ ಆಶ್ಚರ್ಯ ಆಗತ್ತ ಅವಳಿಗೆ, ಹೇಳಕ್ಕೆ ನಾಚಿಕೆ ಬರ್ತಾ ಇರ್ತದೆ. ಪಿತಾಜಿ ಅವರೇ, ಜೈನ್ ಕುಲದಲ್ಲಿ ನಾನು ಉಚ್ಚ ಕುಲದಲ್ಲಿ ಹುಟ್ಟವಳು, ಒಬ್ಬ ರಾಜನ ಮಗಳು, ಅದರಲ್ಲೂ ಕೂಡ ಜೈನ್ ಗುರುಗಳ ಹತ್ರ ಕಲ್ತು ಬಂದವಳು ನಾನು. ನನ್ನ ಒಂದು ಕುಲ ಜಾತಿ, ನಮ್ಮ ಶೀಲ ನಿಮಗೂ ಗೊತ್ತಿದೆ. ಶೀಲವಾನ ಕನ್ಯೆ ತನ್ನಿಂದ ತಾನು ವರವನ್ನ ಹುಡ್ಕೊಳ್ಳಂಗಿಲ್ಲ. ತಂದೆಯ ಕರ್ತವ್ಯ ಇರ್ತದೆ, ಅವನ ಯಾರ ಜೊತೆಗೆ ಮದುವೆ ಮಾಡ್ತಾರೋ ತಂದೆ ಅವನೇ ಅವಳಿಗೆ ಪತಿ ದೇವ. ಅರ್ಥ ಆಯ್ತು? ಈಗೆಲ್ಲ ಮೊದಲೇ ಹುಡ್ಕೊಂತಾರೆ. ತಂದೆ ತಾಯಿ ಏನೋ ವರ ಹುಡುಕಿ ಮದುವೆ ಮಾಡ್ತಾರೆ, ಅದೇ ನಿಜವಾದ ವರ. ಅವಳೇ ಕುಲವಂತ ಕನ್ಯೆ, ಅವಳೇ ಶೀಲವಂತಳು ಅಂತ ಹೇಳ್ತಾಳೆ ಅವಳು. ಅದಕ್ಕಾಗಿ ಹೇ ತಂದೆಯವರೇ, ನೀವು ಯಾರ ಜೊತೆ ಬೇಕಾದ್ರೂ ಮದುವೆ ಮಾಡ್ರಿ,
ಒಬ್ಬ ರೋಗಿ ಕುಂಟ ಕುರುಡ, ನೀವು ಕೊಟ್ಟಂತ ವರವೇ ನಮಗೆ ಪಂಚಾಮೃತ, ಅವರೇ ನಮ್ಮ ಪತಿದೇವ. ಯಾರ ಜೊತೆ ಬೇಕಾದ್ರೂ ಮದುವೆ ಮಾಡಿ, ನನ್ನ ಭಾಗ್ಯ ಇದ್ದಂಗೆ ಆಗಲಿ, ನನ್ನ ಭಾಗ್ಯ ಏನೈತೆ, ನನ್ನ ಕರ್ಮ ರೇಖಾ ಹೇಗೈತೆ ಹಾಗಾಗಲಿ ಅಂತ ಹೇಳ್ತಾರೆ. ತಂದೆಗೆ ಬಹಳ ಬೇಜಾರಾಗುತ್ತೆ. ನಾನು ಕೊಟ್ಟಂತ, ನಾನು ಕೇಳಿದಂತ ಪ್ರಶ್ನೆಗೆ ಸರಿಯಾಗಿ ಉತ್ತರ ಬಂದಿಲ್ಲ ನಿಂದು, ನಿನ್ನ ಅಕ್ಕ ಹೆಂಗ್ ಮಾಡಿದ ಹಾಗೆ ಮಾಡು, ನಿನ್ನನ್ನ ಬಹಳ ವಿಜೃಂಭಣೆಯಿಂದ ಮದುವೆ ಮಾಡಿ ಕಳಿಸ್ತೀನಿ ಅಂತ ಹೇಳ್ತಾರೆ. ಪಿತಾಜಿಯವರೇ ಮತ್ತೊಮ್ಮೆ ಆ ಪ್ರಶ್ನೆಯನ್ನ ಕೇಳಬೇಡಿ ನನಗೆ ಅಂತೇಳಿ ಬಹಳ ನಾಚಿಕೆಯಿಂದ ಹೇಳ್ತಾಳೆ. ಆದ್ರೂ ಕೂಡ ಪಿತಾಜಿ ಸಿಟ್ಟು ಬರುತ್ತೆ, ಬಹಳ ಸಿಟ್ಟು ಬರುತ್ತೆ. ಇಬ್ಬರಿಗೂ ವಾದ ವಿವಾದ ಆಗ್ತಾ ಇರ್ತದೆ. ನಿನ್ನ ಭಾಗ್ಯ ನಿನ್ನ ಪರೀಕ್ಷೆ ಮಾಡ್ತೀನಿ, ಇನ್ನೊಮ್ಮೆ ನಿನಗೆ ಚಾನ್ಸ್ ಕೊಡ್ತಾ ಇದೀವಿ, ಮತ್ತೊಮ್ಮೆ ಈ ತರ ನೀವು ಹಠ ಹಿಡಿಬೇಡ, ನನ್ನ ಕುಷ್ಠ ರೋಗಿ ಜೊತೆಗೆ ಮದುವೆ ಮಾಡ್ತಂತ ಹಠ ಹಿಡಿತಾನವ. ಆಯ್ತು ಪಿತಾಜಿ ಅವರೇ, ನೀವು ಕೊಟ್ಟದ್ದೇ ನನಗೆ ವರ. ನಾನು ಹುಚ್ಚಿಕೊಲ್ದ ಉಟ್ಕೊಂಡು ಒಬ್ಬ ಶೀಲವಂತ ಕನ್ಯಾಗಿ ಜೈನ ಕುಲವನ್ನ ನಾನು ಯಾವ ರೀತಿಯಿಂದನೂ ಏನ್ ಮಾಡಾಗಿಲ್ಲ, ಅದನ್ನ ಹಾಳು ಮಾಡಾಗಿಲ್ಲ. ನೀವು ಕೊಟ್ಟಂತ ವರವೇ ನನಗೆ ವರ, ಬಾಕಿ ಎಲ್ಲ ಅಣ್ಣ ತಮ್ಮಂದಿರು ಮತ್ತು ತಂದೆ ತಾಯಿ ಇದ್ದಾರೆ ಅಂತ ಹೇಳ್ಬಿಡ್ತಾಳೆ. ಸಿಟ್ಟುಕೊಂಡವ ಏನ್ ಮಾಡ್ತಾನೆ, ಮಗಳ ಮೇಲೆ ಬಹಳ ಸಿಟ್ಟಾಗ್ತಾನೆ. ಆದ್ರೂ ಕೂಡ ಮಂತ್ರಿಗಳು ಸಂಭಾಳಿಸ್ತಾರೆ. ಅಷ್ಟೊತ್ತಿಗೆ ಮಂತ್ರಿಗಳು ಬಂದು ಕರೆಯಾಗಿರ್ತಾರೆ. ಏನ್ ಕರೀತಾರೆ ಗೊತ್ತಾ? ರಾಜ ಅವರೇ, ವನ ವಿಹಾರಕ್ಕೆ ಹೋಗುವ ಸಮಯ ಆಗಿದೆ. ಆ ಬಾಲ್ಯ ಕನ್ಯೆ ಏನೋ ತಿಳಿದೆ ನಿಮ್ಮ ಹತ್ರ ಏನೋ ಮಾತಾಡಿರ್ಬೋದು, ಅವಳ ಮೇಲೆ ಕ್ಷಮಾ ಮಾಡಿ, ನಾವು ವಿಹಾರಕ್ಕೆ ಹೋಗದ್ ಬನ್ನಿ, ವನ ವಿಹಾರಕ್ಕೆ ಅಂತ ಹೇಳ್ತಾರೆ. ಅವಾಗ ರಾಜನನ್ನ ಕರ್ಕೊಂಡು ಹೋಗ್ತಾರೆ ಮಂತ್ರಿಗಳು. ಈ ಕಡೆ ಮಗಳು ಕೂಡ ಹಠ ಹಿಡಿದಿರ್ತಾಳೆ, ತಾಯಿ ತಂದೆನೂ ಕೂಡ ಹಠ ಹಿಡಿದಿರ್ತಾರೆ. ಅಲ್ಲಿ ಹೋಗಿ ವನದಲ್ಲಿ ವಿಹಾರ ಮಾಡುವಾಗ ಒಂದು ಸೈಡ್ ನಲ್ಲಿ ಬಹಳಷ್ಟು ಜನ ಕಂಡು ಬರ್ತಾರೆ. ಶ್ರೀ ಪೌಪಾಲ್ ರಾಜ ಹೋಗಿ ನೋಡ್ತಾನೆ, ಇವ್ರು ಯಾರು ಇದಂತ ಕೇಳ್ತಾನೆ. ಶ್ರೀಪಾಲ್ ರಾಜನೇ ಕೇಳ್ತಾನೆ. ಅವ್ರು ಹೇಳ್ತಾರೆ, ನಾನು ಚಂಪಾಪುರದ ಹರಿಗಮನನ ಮಗ, ನನ್ನ ಹೆಸರು ಶ್ರೀಪಾಲ. ನಮಗೆ ಒಂದು ವ್ಯಾಧಿ ಬೆನ್ನತ್ತದ್ರಿಂದ ನಾವು ರಾಜ್ಯವನ್ನ ಬಿಟ್ಟು ಯಾತ್ರೆ ಮಾಡ್ತಾ ಇಲ್ಲಿ ಬಂದಿದ್ದೇವೆ. ನಮ್ಮನ್ನ ಇಲ್ಲಿ ಇರ್ಲಿಕ್ಕೆ ನಿಮ್ಮ ಆಜ್ಞೆಯನ್ನ ಕೇಳ್ಕೊಂತ ಇದ್ದೀವಿ ಅಂತ ಹೇಳ್ತಾರೆ. ಬಹಳ ಚಲೋ ಆಯ್ತು, ಬಹಳ ಚಲೋ ಆಯ್ತು ನೀವು ಬಂದದ್ದು. ನನಗೂ ನಿಮ್ಮಂತವ್ರು ಬೇಕಾಗಿತ್ತು. ಯಾಕ ನೀನು ಸಹಿತ ನೀನು ಭಾಗ್ಯದಿಂದ ಬಂದಿದೆ ಅಂತ, ಈ ಕರ್ಮೋದಯದಿಂದ ಆಗಿತ್ತು ಅಂತ ಹೇಳ್ತಾ ಇದ್ದೀನಿ. ನನ್ನ ಮಗಳು ಕೂಡ ಕರ್ಮ ಚರ್ಚೆ ಮಾಡ್ತಾಳೆ, ಭಾಗ್ಯದ ಚರ್ಚೆ ಮಾಡ್ತಾಳೆ. ನೀವು ಒಳ್ಳೆ ಜೋಡಿ ಆಗ್ತೀರಿ. ನಾಳೆ ರಾಜ್ಯ ದರ್ಬಾರದಲ್ಲಿ ಬರಬೇಕು, ನನ್ನ ಆಜ್ಞೆ ಇದೆ. ನನ್ನ ಮಗಳನ್ನ ಕೊಟ್ಟು ನಿನಗೆ ಮದುವೆ ಮಾಡ್ತೀನಿ ಅಂತ ಹೇಳ್ತಾನೆ. ಶ್ರೀಪಾಲ್ ರಾಜ ಕೈ ಮುಕ್ಕೊಂಡು ಹೇಳ್ತಾನೆ, ಈ ರಾಜನ್, ಇಷ್ಟು ಅನ್ಯಾಯ ಮಾಡಬೇಡಿ ನಿಮ್ಮ ಮಗಳ ಮೇಲೆ. ನಾನೊಬ್ಬ ಉದುಂಬರ ಕುಷ್ಠ ರೋಗಿ, ನಾನು ಸರಿ ಕೊಳತು ಬೀಳ್ತಾ ಇದೆ ಅಂತ ಮಲ್ಲಿಗೆ ಹೂವಿನ ಹಾಸಿಗೆ ಮೇಲೆ ಇರುವಂತ ನಿನ್ನ ಮಗಳನ್ನು ನನಗೆ ರೋಗಿಗೆ ಕೊಟ್ಟು ಇಷ್ಟು ದೊಡ್ಡ ಅನ್ಯಾಯ ಮಾಡಬೇಡಿ, ನನಗೆ ಕೊಡಬೇಡಿ ಅಂತ ಕೈ ಮುಗಿದು ಕೇಳ್ಕೊಂತಾನ ರಾಜ. ಯಾರು? ಶ್ರೀಪಾಲ್ ರಾಜ. ಪೌಪಾಲ್ ರಾಜ ಹಠಿ ಇದ್ದ, ಬಹಳ ಹೇಳಿದ್ದ, ಇಲ್ಲಿ ಬಂದಿಲ್ಲ ಅಂದ್ರೆ ನಮ್ಮ ಆಜ್ಞೆ ಪಾಲನೆ ಮಾಡ್ಬೇಕು ನೀವು. ನಾಳೆ ದರ್ಬಾರದಲ್ಲಿ ಬರೋದೈತಿ, ಮದುವೆ ಆಗೋದೈತಿ, ಇಷ್ಟೇ ಕೆಲಸ ಅಂತ ಹೇಳಿ ತಾನು ಮಂತ್ರಿಗಳ ಜೊತೆಗೆ ಹೋಗ್ತಾನೆ, ಆಜ್ಞೆ ಕೊಡ್ತಾನೆ. ಅಲ್ಲಿ ಹೋಗಿ ಮಂಟಪ ತಯಾರು ಮಾಡೋ ಶುರುವಾಗುತ್ತೆ. ಮಂಟಪ ತಯಾರಾಗತ್ತೆ ಮದುವೆದು. ನಾಳೆ ಮದುವೆಗೆ ಬರ್ತಿರಿಲ್ಲ? ಬರ್ತೀರಿ? 8 ಗಂಟೆ ಅಕ್ಕಿ ಕಾಳು ಬೀಳ್ತಾವ, ಬರ್ತಿರಲ್ಲ? ನಾಳೆ ಮದುವೆಗೆ ಬರ್ರಿ, ಊಟ ಮಾಡ್ಕೊಂಡು ಹೋಗೋದು. ಇವತ್ತು ಇಷ್ಟೇ ಸಾಕು. ದೊಡ್ಡ ಮಹಾರಾಜರಿಂದ ಇವತ್ತಿನ ಒಂದು ಸಿದ್ಧಚಕ್ರ ಮಹಾಮಂಡಲ ವಿಧಾನದ ಬಗ್ಗೆ ನಾವೆಲ್ಲರೂ ಅವರ ಅಮೃತವಾಣಿಯಿಂದ ಕೇಳೋಣ. ಸಿದ್ಧಚಕ್ರ ಮಹಾಮಂಡಲ ವಿಧಾನದ ಏನು ಮಹತ್ವ ಇದೆ,